ಕೊಟಗೆರೆ ತಾಲೂಕಿನ ಕುರಂಕೋಟೆ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನ ಅಭಿಯಾನ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಿಮ್ಮ ತೋವಿನಕೆರೆಯ ಸುದ್ದಿಗಳು. ನಾನು ನಿಮ್ಮ TR. ಕೊಟಗೆರೆ ತಾಲೂಕಿನ ಕುರಂಕೋಟೆ ಗ್ರಾಮ ಪಂಚಾಯಿತಿಯ ವತಿಯಿಂದ ನೂತನ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಹೊಸದಾಗಿ ಬಂದಿರುವ ಅಭಿವೃದ್ಧಿ ಅಧಿಕಾರಿಯಾದ ರವಿ ಜಮ್ಮಗೊಂಡರವರ ಸಹಯೋಗದೊಂದಿಗೆ ಗ್ರಾಮಗಳ ಸ್ವಚ್ಛತೆ ಬಗ್ಗೆ ಮತ್ತು ಮನೆ ಬಾಗಿಲಿಗೆ ಬಂದು ಈ ಸತ್ತು ಮಾಡಿಕೊಡುವ ಅಭಿಯಾನವನ್ನು ಮತ್ತು ಕಂದಾಯ ವಸೂಲಾತಿ ಮಾಡುವ ಯೋಜನೆಯನ್ನು ಏಕಕಾಲದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗ್ರಾಮಗಳು ಸ್ವಚ್ಛವಾಗಿರಬೇಕು ಎನ್ನುವ ಅರಿವು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿಯೂ ವಿನೂತನವಾಗಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಗ್ರಾಮಗಳಲ್ಲಿ ಗ್ರಾಮಸ್ಥರು ಈ ಹೊಸ ಕಾರ್ಯಕ್ಕೆ ಹಾಗೂ ಹೊಸದಾಗಿ ಬಂದು ಗ್ರಾಮ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿರುತ್ತಾರೆ. ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶ ಅನ್ವಯ ಪ್ರತಿ ಒಂದು ಸಭೆಯಲ್ಲಿ ಮತ್ತೆ ಸ್ಥಳ ಪರಿಶೀಲನೆ ಬಂದಾಗ ಸ್ವಚ್ಛತೆ ಇರಬೇಕು, ಸಮಗ್ರ ಸ್ವಚ್ಛತೆ ಆಗಬೇಕು, ಕಸ ವಿಲೇವಾರಿ ಆಗಿರ್ಬೋದು, ಮತ್ತೆ ಗ್ರಾಸ್ ಕಟ್ಟಿಂಗ್ ಆಗಿರ್ಬೋದು, ಚರಂಡಿ ಸ್ವಚ್ಛತೆ ಒತ್ತಿ ಹೇಳ್ತಿರ್ತಾರೆ. ಹಾಗೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳ ಭೇಟಿ ಬಂದಾಗೆ ಪಂಚಾಯತ್ ಇರೋಕಿನ ಅವರು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಪ್ರತಿ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಈ ಕಾಮಗಾರಿಗಳು ಅನ್ನೋರ ಜೊತೆಗೆ ಸ್ವಚ್ಛತೆ ಏನೇನಾಗೈತೆ, ಹುಲ್ ಕಟಾವ್ ಆಗೈತೋ, ಚರಂಡಿ ಎತ್ತಿದಾರೋ, ತಿಪ್ಪೆಗುಂಡಿ ಎತ್ತಿದಾರೋ, ಇದ್ರ ಬಗ್ಗೆ ಎಲ್ಲ ಸ್ವಚ್ಛತೆ ಪರಿಶೀಲನೆ ಮಾಡ್ತಾರೆ. ಆ ಒಂದು ಇದು ಉದ್ದೇಶ ಇಟ್ಕೊಂಡು ನಮ್ಮ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಚರ್ಚೆ ಮಾಡಿದಾಗ ಪ್ರತಿ ಗ್ರಾಮವಾರು ವೇಳಾಪಟ್ಟಿಯಂತೆ ನಾವು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯೊಂದಿಗೆ ಇಲ್ಲಿ ಇಬ್ರು ಮಾತ್ರ ಕರ್ಕೊಂಡಿವಿ. ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ವಾಟರ್ ಮ್ಯಾನ್ಗಳು ಮತ್ತೆ ಸ್ವಚ್ಛತಾ ವಾಹಿನಿ ಸಿಬ್ಬಂದಿ ಪ್ರತಿ ದಿನ ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಪ್ರತಿ ದಿನ ಒಂದೊಂದು ಗ್ರಾಮ. ಇನ್ನೇ ನಾವು ದಾಸಲಕುಂಟೆ ಮಾಡಿದ್ದೇವೆ, ಮೊನ್ನೆ ಕುರಂಕೋಟೆ ಮಾಡಿದ್ದೇವೆ, ಇವತ್ತು ಜೋನಿಗಡದಲ್ಲಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಹುಲ್ ಕಟಾವ್ ಮಾಡೋದು ಜೊತೆಗೆ ಮತ್ತೆ ಚರಂಡಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ. ಅದು ಬಿದ್ದಿರ್ತಕ್ಕಂಥ ಗಲೀಜನ್ನ ಮತ್ತೆ ಹಾಕಿ ನಾವು ವಿಲೇವಾರಿನೂ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಾಗಿ ಸರ್ಕಾರ ಆದೇಶದಿಂದ ಈ ಸತ್ತು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಜನಗಳ ಅನುಕೂಲ ಆಗ್ಲಿ ಅಂತೇಳಿ ನೀವು ಪಂಚಾಯತಿ ಬರೋದು ಬೇಡ, ನಾವೇ ನಿಮ್ಮ ಮನೆ ಹತ್ರ ಬಂದು ಡಾಕ್ಯುಮೆಂಟ್ ಸರಿಯಾಗಿದ್ರೆ ನಾವು ಈ ಸತ್ತು ಮಾಡಿಕೊಡ್ತೀವಿ. ಅದರೊಂದಿಗೆ ಮತ್ತೆ ನಾವು ಕಂದಾಯ ವಸೂಲಾತಿ ಇವೆಲ್ಲ ಕೆಲಸ ಕಾರ್ಯಗಳಾಗಬೇಕಂದ್ರೆ ಕಂದಾಯ ವಸೂಲಾತಿ ಅಭಿಯಾನ ಹಮ್ಮಿಕೊಂಡಿವಿ. ಇದ್ರ ಜೊತೆಗೆ ನಾವು ಯಾವ ಊರಲ್ಲಿ ಕೆಲಸ ಮಾಡ್ತಾ ಆ ಊರಲ್ಲಿ ಬೀದಿ ದೀಪ ಅಳವಡಿಕೆನೂ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಹೆಚ್ಚಿನದಾಗಿ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರ ಬಹಳಷ್ಟು ಸಹಕಾರ ಐತಿ. ಕಾರ್ಯಕ್ಕೆ ಪ್ರತಿ ಗ್ರಾಮ ಅವರೇ ಮುನ್ನಿತ್ತು ಕೆಲಸ ಕಾರ್ಯಗಳು ಮಾಡಿಸ್ತಾರೆ. ಮತ್ತೆ ನಮ್ಮ ಸಿಬ್ಬಂದಿಗೆಲ್ಲ ತಿಂಡಿ ಊಟ ಕೂಡ ನಮ್ಮ ಅದು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸದಸ್ಯರು ವಾಲಂಟಿಯರ್ ಆಗಿ ಮಾಡಿಸ್ತಾ ಇದ್ದಾರೆ. ಸಾರ್ವಜನಿಕರು ಈ ನಮ್ಮ ಕಾರ್ಯಕ್ಕೆ ಉತ್ತಮ ರೀತಿಯ ಸ್ಪಂದನೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಕೊಟಗೆರೆ ತಾಲೂಕು ಕುರಂಕೋಟೆ ಪಂಚಾಯತಿ ವ್ಯಾಪ್ತಿಯ ಜೋನಿರಳಿ ಗ್ರಾಮದಲ್ಲಿ ಇಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನ ಇವತ್ತು ಎಲ್ಲ ನಮ್ಮ ಪಂಚಾಯತಿಯ ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರುಗಳ ಸಹಯೋಗದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿ ಕುರಂಕೋಟೆ ಪಂಚಾಯತಿಯ ಎಲ್ಲ ಹಳ್ಳಿಗಳ ಒಂದು ಸ್ವಚ್ಛತಾ ಅಭಿಯಾನ, ಕಂದಾಯ ವಸೂಲಾತಿ ಮತ್ತೆ ಒಂದು ವಿದ್ಯುತ್ ದೀಪ ಹಾಗೂ ಈ ಸ್ವತ್ತು ಅಭಿಯಾನವನ್ನ ಹಮ್ಮಿಕೊಂಡಿರುತ್ತಾರೆ. ಹಾಗೆ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲಾನು ಬೆಳಿಗ್ಗೆ 9ರಿಂದ ಸುಮಾರು ಸಂಜೆ 4:15ವರೆಗೂ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಈ ಒಂದು ಜೋನಿಗಳಿ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಎಲ್ಲ ಪ್ರತಿಯೊಂದು ಕೇರಿಗಳಲ್ಲೂ ಸಹ ಸ್ವಚ್ಛತೆಯನ್ನ ಹಮ್ಮಿಕೊಂಡು ಇವತ್ತು ಸ್ವಚ್ಛತೆಯನ್ನ ಮಾಡಿದ್ದಾರೆ. ಇದಕ್ಕೆ ಒಂದು ಸಹಕಾರವನ್ನ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಸಹಯೋಗದೊಂದಿಗೆ ಈ ಒಂದು ಸ್ವಚ್ಛತಾ ಅಭಿಯಾನವನ್ನ ಹಮ್ಮಿಕೊಂಡಿರ್ತಾರೆ. ತುಂಬಾ ಧನ್ಯವಾದಗಳು. ಈ ಹೊಸ PDO ಬಂದ್ಮೇಲೆ ಏನಾರ ಈ ತರ ಕಾರ್ಯಗಳು ನಡೀತಾ ಇದೀವ ನಿಮ್ ಪಂಚಾಯತಿಯಿಂದ? ಸರ್, ಇದೊಂದು ಸ್ವಚ್ಛತೆ ಮಾಡ್ಬೇಕು ಅಂತ ಎಲ್ಲ ಅಧಿಕಾರಿ ವರ್ಗದವರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲ ಸರ್ವ ಸದಸ್ಯರು ಒಪ್ಪಿ ಆಯ್ತು ಮಾಡಿಸಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಸ್ವಚ್ಛತಾ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಈ ಸತ್ ಮಾಡ್ಬೇಕಾದ್ರೆ ಮನೆ ಬಾಗಿಲಿಗೆ ಬರ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಸರ್, ಸುಲಭ ದರದಲ್ಲಿ ಎಲ್ಲರಿಗೂ
ಈ ಸ್ವತ್ತು ಸಿಗ್ಲಿ, ಎಲ್ಲ ಮನೆ ಮುಂದೆ ಸರಿಯಾದ ದಾಖಲಾತಿ ಇದ್ರೆ ಅಲ್ಲೇ ಎಲ್ಲ ಮನೆಯವ್ರಿಗೂ ದೊರೆಯಲಿ ಅನ್ನೋದೊಂದು ಉದ್ದೇಶ ಆಗಿರುತ್ತೆ. ಈ PDO ಹೊಸದಾಗಿ ಚಾರ್ಜ್ ಆಗಿ ಎಷ್ಟು ದಿವಸ ಆಗಿದೆ ಸರ್? ಇನ್ನ ಎಷ್ಟು ಒಂದು ವಾರ ಆಗಿದೆ. ವಾರದಲ್ಲಿ ಇಷ್ಟು ಪ್ರೋಗ್ರಾಮ್ಗಳು ಹಮ್ಮಿಕೊಂಡಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ಇವಾಗ ಸ್ವಚ್ಛತಾ ಅಭಿಯಾನ ಇರ್ಬೋದು, ಅವಶ್ಯಕತೆ ಇದೆ. ನೆಕ್ಸ್ಟ್ ಕಂದಾಯ ವಸೂಲಿ, ಅದು ಅವಶ್ಯಕತೆ ಇದೆ. ವಿದ್ಯುತ್ ದೀಪ ಅಳವಡಿಕೆ ಮಾಡ್ತಾ ಇದ್ದಾರೆ, ಈ ಸತ್ತು ಮಾಡ್ತಾ ಇದ್ದಾರೆ. ಇದು ತುಂಬಾ ಜನರಿಗೆ ಹತ್ತಿರದಲ್ಲಿ ಸಿಗಂತಹ ಒಂದು ಮಾಹಿತಿ ಹಾಗೂ ಕೆಲಸ ಕಾರ್ಯಗಳಾಗಿವೆ. ಇಂತಹ ಇನ್ನು ಹಲವಾರು ಕೆಲಸಗಳನ್ನ ಮಾಡ್ಲಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಈ ತರ PDO ಪ್ರತಿ ಗ್ರಾಮ ಪಂಚಾಯತಿಗೂ ಬೇಕು ಅಂತ ಏನಾದ್ರು ಬಯಸ ಇದೆ ಸರ್, ಇರ್ಬೇಕು ಸರ್. ಯಾಕಂದ್ರೆ ಜನಗಳು ಹುಡಿಕೊಂಡು ಹೋದ್ಕಿನ ಫಸ್ಟ್ ಆಫ್ ಆಲ್ ನಮ್ಮ ಮನೆ ಮುಂದೆ ಬರ್ತಾವ್ರೆ, ಅವ್ರಿಗೆ ಒಂದು ಕಾಳಜಿ, ಇನ್ನು ನಮ್ಗೆ ಹೆಚ್ಚಿನ ಸಹಕಾರ ಸಿಗುತ್ತೆ ಅನ್ನೋದು ಜನಗಳಿಗೆ ಒಂದು ಅಭಿಮಾನ ಇರುತ್ತೆ. ನಿಮ್ಮ PDO ಹೆಸರು ಹೇಳಕ್ಕೆ ಬಯಸ್ತೀರಾ? ಸರ್, ರವಿಕುಮಾರ್ ಜಾಮಗುಂಡ ಅಂತ ಹೇಳ್ಬಿಟ್ಟು ಏನೋ ಪಂಚಾಯತಿ ಬಂದಿದ್ದಾರೆ. ಇನ್ನು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡ್ಲಿ ಅಂತ ಅವರು ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.